ಎಲ್ಲರಿಗೂ ನನ್ನ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಮಾಡಾಳ್ ಗೌರಮ್ಮನ ಬಗ್ಗೆ ತಿಳ್ಕೊಳ್ಳೋಣ. ಮಾಡಾಳ್ ಗೌರಮ್ಮ ಅತ್ಯಂತ ಸುಪ್ರಸಿದ್ಧವಾದ ದೇವಸ್ಥಾನ ಅಂತಲೇ ಹೇಳ್ಬೋದು. ನಾನು ತುಂಬ ವರ್ಷಗಳಿಂದ ಹೋಗಬೇಕು ಅಂದರೆ ಆಗಿದ್ದಿಲ್ಲ, ಬಟ್ ಈ ವರ್ಷ ನಾನು ಭೇಟಿ ನೀಡಿದೆ. ಸೊ ಈ ಟೆಂಪಲ್ ಬಂದು ಇರೋದು ಮಾಡಾಳು ಎಂಬ ಗ್ರಾಮದಲ್ಲಿ, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ, ಮಾಡಾಳು ಎಂಬ ಗ್ರಾಮದಲ್ಲಿರೋದು. ಸೊ ಈ ದೇವಸ್ಥಾನದ ಏನು ಫೇಮಸ್ ಅಂದರೆ, ತಮ್ಮ ಕೋರಿಕೆ ಇಷ್ಟ ತಗೊಳ್ಳಿ ಇಲ್ಲಿ ಬೇಡಿದ್ರೆ ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ. ಅದನ್ನ ಮೂಲಕ ಕರ್ಪೂರದ ಮೂಲಕ ಇಲ್ಲಿ ಅದನ್ನು ಸೇವೆ ಸಲ್ಲಿಸ್ತಾರೆ. ಕರ್ಪೂರ ಅನ್ನೋದು ಹೇಗಿರುತ್ತೆ ಅನ್ನೋದಂದರೆ, ಫುಲ್ಲು 24 ಅವರ್ಸು ಇಲ್ಲಿ ಉರಿತಾನೆ ಇರುತ್ತೆ ಅಂತ ಹೇಳ್ಬೋದು. ಎಷ್ಟು ಲಕ್ಷಾಂತರ ರೂಪಾಯಿ ಕರ್ಪೂರ ಪ್ರತಿದಿನ ಇಲ್ಲಿ ಉರಿಸ್ತಾರೆ ಅಂತಲೇ ಹೇಳ್ಬೋದು. ನೀವು ಆ ಹೊಗೆ ದಟ್ಟಣೆ ನೋಡ್ಬೋದು. ಇನ್ನೂ ಒಂದು ಕರ್ಪೂರಕ್ಕೆ ಅಂತಲೇ ಸಪ್ರೇಟಾಗಿ ಒಂದು ಇಲ್ಲಿ ಕಾಣಿಸ್ತಾ ಇದೆ ಎಲ್ಲ ಕಡೆ ಮೂಲಕ. ಸೊ ಅಲ್ಲಿ ಉರಿತಾನೆ ಇರುತ್ತೆ, ಹೊಗೆ ಹೋಗ್ತಾನೆ ಇರುತ್ತೆ. ಸೊ ತಾಯಿ ಹರಕೆ ಮೂಲಕ ಏನೇ ತೀರಿಸೋದಿದ್ರು ಕರ್ಪೂರದ ಮೂಲಕ ಒಂದು ತೀರಿಸ್ತಾರೆ ಅನ್ನೋದು, ಮತ್ತು ಮಡಲಕ್ಕಿ ಕೊಡೋ ಮೂಲಕ ಮಾಡ್ತಾರೆ ಅಂತ ಹೇಳ್ಬೋದು. ಹಾಗೆ ಈ ದೇವರ ವಿಶೇಷತೆ ಏನು ಅಂತಂದರೆ, ಗೌರಿ ಹಬ್ಬದ ದಿನದಂದು ತಾಯಿ ಪ್ರತಿಷ್ಠಾಪನೆ ಮಾಡ್ತಾರೆ. ಕಡಲೆ ಹಿಟ್ಟು ಮತ್ತು ಮುತ್ತಿಗೆಯನ್ನು ಮಿಕ್ಸ್ ಮಾಡಿ ತಾಯಿಯನ್ನು ಮೂರ್ತಿಯನ್ನಾಗಿ ಮಾಡಿ ತಾಯಿಗೆ ಒಂದು ಜೀವ ತುಂಬುವಂಥ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗೆ ತುಂಬಾ ಪ್ರತೀತಿ ಇದೆ. ತಾಯಿನ ನೀರಲ್ಲಿ ಒಂದು 9 ದಿನಗಳ ಕಾಲ ಇದ್ದು ನೀರಲ್ಲಿ ಹೋಗ್ಬೇಕಾದ್ರೆ ತಾಯಿ ಕಣ್ಣಲ್ಲಿ ನೀರು ಬರುತ್ತೆ ಅನ್ನೋ ಒಂದು ಪ್ರತೀತಿ ಕೂಡ ಇದೆ. ತುಂಬ ಭಕ್ತಾದಿಗಳು ವಿವಿಧ ಜಿಲ್ಲೆಗಳಿಂದ ಆಗಮಿಸಿ ಇಲ್ಲಿ ತಾಯಿಯ ಒಂದು ಭಕ್ತಿಗೆ ಪ್ರಾಪ್ತರಾಗ್ತಾರೆ ಅನ್ನೋದು ನಾವಿಲ್ಲಿ ನೋಡ್ಬೋದು. ತುಂಬ ಜನಸಂಖ್ಯೆ ಅಂತಲೇ ಹೇಳ್ಬೋದು. ಒಂದು ನಂಬಿಕೆ ಇದೆ, ಏನೋ ಒಂದು ಶಕ್ತಿಯಲ್ಲಿ ಇದೆ ಅಂತ ಹೋಗ್ತಾರೆ. ನೀವು ಏನಾದರೂ ನೆಕ್ಸ್ಟ್ ಟೈಮ್ ಭೇಟಿ ನೀಡಬೇಕು ಅಂತಂದರೆ ಗೌರಿ ಹಬ್ಬದ ಟೈಮಲ್ಲಿ ಹೋಗಿ ತಾಯಿಯ ದರ್ಶನ ಪಾತ್ರರಾಗಿ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ತಮ್ಮ ಇಷ್ಟಾರ್ಥ ಕಾಮನೆಗಳು ಏನೇ ಇದ್ದರೂ ಆ ದೇವಿಲಿ ಹೇಳ್ತಾ ಅದನ್ನು ಕರ್ಪೂರ ಮೂಲಕ ಸಮರ್ಪಣೆ ಮಾಡ್ಬೋದು ಅಂತಲೂ ಕೂಡ ಹೇಳ್ತೀನಿ. ಎಷ್ಟು ಜನ ಭಕ್ತಾದಿಗಳು ಅಂತಂದರೆ ನೀವಲ್ಲಿ ಹೋದಾಗ ಗೊತ್ತಾಗುತ್ತೆ. ಪ್ರತಿದಿನ ಅನ್ನಸಂತರ್ಪಣೆ ಕೂಡ ಇರುತ್ತೆ. ಆ 9 ದಿನಗಳ ಕಾಲ ಇದ್ದು ನೆಕ್ಸ್ಟ್ 9 ದಿನಗಳ ಕಾಲ ತಾಯಿಯ ವಿಸರ್ಜನೆ ಮಾಡಲಾಗುತ್ತದೆ. ಸೊ ಗೌರಿ ಹಬ್ಬದ 9 ದಿನ, ಗೌರಿ ಹಬ್ಬದ ದಿನದಿಂದ 9 ದಿನ ನೀವು ಕೂಡ ಭೇಟಿ ನೀಡಿ ತಾಯಿಯ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತೇನೆ. ಧನ್ಯವಾದಗಳು.